ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 4ನೇ ತರಗತಿ ಗಣಿತ ಅಧ್ಯಾಯ 5 ಗುಣಾಕಾರ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 5.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ ಗುಣಿಸು. ಪ್ರಶ್ನೆ ನಂಬರ್ 1, 75 ಗುಣಿಸು 8. ಇಲ್ಲಿ 8ರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು. 8 ಗುಣಿಸು 5, 8 5 40. 8 ಗುಣಿಸು 7, 56. 56 ಪ್ಲಸ್ 4 60. ಆದ್ದರಿಂದ ಈ ಎರಡು ಸಂಖ್ಯೆಗಳ ಗುಣಲಬ್ಧ 600. ಎರಡನೇ ಪ್ರಶ್ನೆ 627 ಗುಣಿಸು 7. 7 ಗುಣಿಸು 7, 7 7 49. 7 ಗುಣಿಸು 2 14. 14 ಪ್ಲಸ್ 4 18. 7 ಗುಣಿಸು 6, 7 6 42. 42 ಪ್ಲಸ್ 1 43. 4389. ಪ್ರಶ್ನೆ ನಂಬರ್ 3, 445 ಗುಣಿಸು 6. 6 5 30. 6 ಗುಣಿಸು 4, 6 4 24 ಪ್ಲಸ್ 3 27. ಪುನಃ ಅದೇ ಸಂಖ್ಯೆ 6 ಗುಣಿಸು 4 24. ಇಲ್ಲಿ ಪ್ಲಸ್ 2 24 ಪ್ಲಸ್ 2 26. 2670. ನಾಲ್ಕನೇ ಪ್ರಶ್ನೆ 83 ಗುಣಿಸು 26. ಈಗ ನಾವು ಈ ಎರಡು ಸಂಖ್ಯೆಗಳಿಂದ 83ಅನ್ನು ಗುಣಿಸಬೇಕು. ಮೊದಲು 6ರಿಂದ ಈ ಸಂಖ್ಯೆಯನ್ನು ಗುಣಿಸೋಣ. 6 ಗುಣಿಸು 3, 6 3 18. ನಂತರ 8ಅನ್ನು ಗುಣಿಸಬೇಕು. 6 ಗುಣಿಸು 8, 6 8 48 ಪ್ಲಸ್ 1 49. 8ರ ಕೆಳಗೆ ನಾವು ಒಂದು ಪ್ಲಸ್ ಚಿಹ್ನೆಯನ್ನು ಹಾಕೋಣ. 2ರಿಂದ ನಾವು ಈಗ 83ಅನ್ನು ಗುಣಿಸಬೇಕು. 2 ಗುಣಿಸು 3 6, 2 ಗುಣಿಸು 8 16. ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು. 8 ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 8ಅನ್ನೇ ಬರೆದಿದ್ದೇವೆ. 9 ಪ್ಲಸ್ 6 15. 4 ಪ್ಲಸ್ 6 10 ಪ್ಲಸ್ 1 11. 1 ಪ್ಲಸ್ 1 2. ಈ ಎರಡು ಸಂಖ್ಯೆಗಳ ಗುಣಲಬ್ಧ 2158. ಐದನೇ ಪ್ರಶ್ನೆ 75 ಗುಣಿಸು 48. 75ಅನ್ನು ನಾವು ಈ ಎರಡು ಸಂಖ್ಯೆಗಳಿಂದ ಈಗ ಗುಣಿಸಬೇಕು. ಮೊದಲನೆಯದಾಗಿ 8ರಿಂದ ಗುಣಿಸೋಣ. 8 ಗುಣಿಸು 5, 8 5 40. 8 ಗುಣಿಸು 7, 56 ಪ್ಲಸ್ 4 60. ಪ್ಲಸ್ ಈಗ ನಾವು 4ರಿಂದ ಗುಣಿಸೋಣ. 4 ಗುಣಿಸು 5 20. 4 ಗುಣಿಸು 7 28. 28 ಪ್ಲಸ್ 2 30. 0 0 ಪ್ಲಸ್ 0 0. 6 ಪ್ಲಸ್ 0 6 3. 3600 ಈ ಎರಡು ಸಂಖ್ಯೆಗಳ ಗುಣಲಬ್ಧವಾಗಿದೆ. ಆರನೇ ಪ್ರಶ್ನೆ 395 ಗುಣಿಸು 24. 24ರಿಂದ ನಾವು ಈ ಸಂಖ್ಯೆಯನ್ನು ಗುಣಿಸೋಣ. ಮೊದಲನೇ ಸಂಖ್ಯೆ 4. 4 ಗುಣಿಸು 5, 4 5 20. 4 ಗುಣಿಸು 9, 4 9 36 ಪ್ಲಸ್ 2 38. 4 ಗುಣಿಸು 3 12 ಪ್ಲಸ್ 3 15. ಎರಡನೇ ಸಂಖ್ಯೆ 2. 2 5 10. 2 ಗುಣಿಸು 9, 2 9 18 ಪ್ಲಸ್ 1 19. 2 ಗುಣಿಸು 3 6, 6 ಪ್ಲಸ್ 1 7. ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸೋಣ. 0 8 ಪ್ಲಸ್ 0 8. 5 ಪ್ಲಸ್ 9 14. 7 ಪ್ಲಸ್ 1 8 ಪ್ಲಸ್ 1 9. ಈ ಎರಡು ಸಂಖ್ಯೆಗಳ ಗುಣಲಬ್ಧ 9480. ಎರಡನೇ ಪ್ರಶ್ನೆ ಸಮಸ್ಯೆಗಳನ್ನು ಬಿಡಿಸು. ಪ್ರಶ್ನೆ ನಂಬರ್ 1, ಒಬ್ಬ ವಿದ್ಯಾರ್ಥಿ ತಿಂಗಳಿಗೆ 25 ರೂಪಾಯಿ ಉಳಿತಾಯ ಮಾಡುತ್ತಾನೆ. 1 ವರ್ಷಕ್ಕೆ ಅವನ ಉಳಿತಾಯ ಎಷ್ಟಾಗುತ್ತದೆ? ಇಲ್ಲಿ ಒಬ್ಬ ವಿದ್ಯಾರ್ಥಿಯು 1 ತಿಂಗಳಿಗೆ 25 ರೂಪಾಯಿಗಳನ್ನು ಅವನು ಉಳಿತಾಯ ಮಾಡುತ್ತಿದ್ದಾನೆ. ಹಾಗಾದರೆ ನಾವು 1 ವರ್ಷಕ್ಕೆ ಅವನು ಉಳಿತಾಯ ಮಾಡಬಹುದಾದ ಹಣವನ್ನು ಕಂಡುಹಿಡಿಯಬೇಕು. ಇಲ್ಲಿ 1 ವರ್ಷಕ್ಕೆ ಇರುವಂತಹ ತಿಂಗಳುಗಳ ಸಂಖ್ಯೆಯನ್ನು ನಾವು ಮೊದಲು ಬರೆಯೋಣ. 1 ವರ್ಷಕ್ಕೆ 12 ತಿಂಗಳುಗಳು.
ಪ್ರತಿ ತಿಂಗಳು ಅವನು ಉಳಿತಾಯ ಮಾಡುವ ಹಣ 25 ರೂಪಾಯಿ. ಪ್ರತಿ ತಿಂಗಳ ಉಳಿತಾಯದ ಹಣ ಈಕ್ವಲ್ಸ್ ಟು 25. ಈಗ ನಾವು 1 ವರ್ಷದ ಉಳಿತಾಯವನ್ನು ನೋಡುವಾಗ ಪ್ರತಿ ತಿಂಗಳ ಉಳಿತಾಯದ ಹಣವನ್ನು 1 ವರ್ಷಕ್ಕಿರುವ ತಿಂಗಳುಗಳ ಸಂಖ್ಯೆಗೆ ಗುಣಿಸಬೇಕು. ಆದ್ದರಿಂದ 25 ಗುಣಿಸು 12, 2 5 10, 2 ಗುಣಿಸು 2 4 ಪ್ಲಸ್ 1 5, 1 ಗುಣಿಸು 5 5, 1 ಗುಣಿಸು 2 2. ಈ ಎರಡು ಸಂಖ್ಯೆಗಳನ್ನು ನಾವು ಈಗ ಕೂಡಿಸೋಣ. 0 5 ಪ್ಲಸ್ 5 10, 2 ಪ್ಲಸ್ 1 3. ಆದ್ದರಿಂದ 1 ವರ್ಷಕ್ಕೆ ಅವನ ಬಳಿ ಉಳಿತಾಯವಾಗುವ ಹಣ 300 ರೂಪಾಯಿಗಳು. ಎರಡನೇ ಪ್ರಶ್ನೆ, ಒಂದು ಪ್ಯಾಕೆಟ್ನಲ್ಲಿ 75 ಚಾಕೊಲೇಟ್ಗಳಿವೆ. ಇಂತಹ 7 ಪ್ಯಾಕೆಟ್ನಲ್ಲಿ ಇರುವ ಚಾಕೊಲೇಟ್ಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಒಂದು ಪ್ಯಾಕೆಟ್ನಲ್ಲಿರುವ ಚಾಕೊಲೇಟ್ಗಳ ಸಂಖ್ಯೆ ಒಂದು ಪ್ಯಾಕೆಟ್ನಲ್ಲಿರುವ ಚಾಕೊಲೇಟ್ಗಳ ಸಂಖ್ಯೆ 75. ಆದ್ದರಿಂದ 7 ಪ್ಯಾಕೆಟ್ನಲ್ಲಿರುವ ಚಾಕೊಲೇಟ್ಗಳ ಸಂಖ್ಯೆ ಈಕ್ವಲ್ಸ್ ಟು, ಈಗ ನಾವು 75ಅನ್ನು 7ರಿಂದ ಗುಣಿಸಬೇಕು. 75 ಗುಣಿಸು 7, 7 ಗುಣಿಸು 5 35, 7 5 35, 7 ಗುಣಿಸು 7 7 7 49 ಪ್ಲಸ್ 3 52. ಆದ್ದರಿಂದ 7 ಪ್ಯಾಕೆಟ್ನಲ್ಲಿರುವ ಚಾಕೊಲೇಟ್ಗಳ ಸಂಖ್ಯೆ 525. ಪ್ರಶ್ನೆ ನಂಬರ್ 3, ಒಂದು ಚೀಲದಲ್ಲಿ 25 ಕಿಲೋಗ್ರಾಂ ಅಕ್ಕಿ ಇದೆ. ಇಂತಹ 68 ಚೀಲದಲ್ಲಿರುವ ಅಕ್ಕಿಯ ಒಟ್ಟು ತೂಕ ಎಷ್ಟಾಗುತ್ತದೆ? ಇಲ್ಲಿ ಒಂದು ಚೀಲದಲ್ಲಿರುವ ಅಕ್ಕಿಯ ತೂಕ 25 kg. ಇಂತಹ 68 ಚೀಲದಲ್ಲಿರುವ ಅಕ್ಕಿಯ ತೂಕವನ್ನು ನಾವು ಕಂಡುಹಿಡಿಯಬೇಕು. ಆದ್ದರಿಂದ ಇಲ್ಲಿ 25ಅನ್ನು 68ಕ್ಕೆ ಗುಣಿಸೋಣ. ಒಂದು ಚೀಲದಲ್ಲಿರುವ ಅಕ್ಕಿಯ ತೂಕ $25 ಕಿಲೋಗ್ರಾಂ. ಆದ್ದರಿಂದ 68 ಚೀಲದಲ್ಲಿರುವ ಅಕ್ಕಿಯ ತೂಕ ಈಕ್ವಲ್ಸ್ ಟು, ಈಗ ನಾವು 25ಅನ್ನು 68ರಿಂದ ಗುಣಿಸೋಣ. 25 ಗುಣಿಸು 68, 8 ಗುಣಿಸು 5 8 5 40, 8 ಗುಣಿಸು 2 8 2 16 ಪ್ಲಸ್ 4 20. 6ರಿಂದ ಗುಣಿಸೋಣ. 6 ಗುಣಿಸು 5 6 5 30, 6 2 12 ಪ್ಲಸ್ 3 15. ಇಲ್ಲಿ 0 0 ಪ್ಲಸ್ 0 0, 2 ಪ್ಲಸ್ 5 7, ಇಲ್ಲಿ 1. 1700 ಕಿಲೋಗ್ರಾಂ 68 ಚೀಲದಲ್ಲಿರುವ ಅಕ್ಕಿಯ ತೂಕವಾಗಿದೆ. 4ನೇ ಪ್ರಶ್ನೆ, ಒಂದು ನೋಟ್ ಪುಸ್ತಕವು 96 ಪುಟಗಳನ್ನು ಹೊಂದಿದೆ. ಅಂತಹ 45 ನೋಟ್ ಪುಸ್ತಕಗಳಲ್ಲಿರುವ ಒಟ್ಟು ಪುಟಗಳೆಷ್ಟು? ಇಲ್ಲಿ ಒಂದು ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ 96. ಅದೇ ರೀತಿಯ 45 ನೋಟ್ ಪುಸ್ತಕಗಳಲ್ಲಿರುವ ಒಟ್ಟು ಪುಟಗಳ ಸಂಖ್ಯೆಯನ್ನು ನಾವು ಈಗ ಕಂಡುಹಿಡಿಯೋಣ. 96ಅನ್ನು 45ರಿಂದ ಗುಣಿಸಿದಾಗ ನಮಗೆ 45 ನೋಟ್ ಪುಸ್ತಕಗಳಲ್ಲಿರುವ ಒಟ್ಟು ಪುಟಗಳ ಸಂಖ್ಯೆ ಬರುತ್ತದೆ. ಒಂದು ನೋಟ್ ಪುಸ್ತಕದಲ್ಲಿರುವ ಪುಟಗಳ ಸಂಖ್ಯೆ ಈಕ್ವಲ್ಸ್ ಟು 96. ಆದ್ದರಿಂದ 45 ನೋಟ್ ಪುಸ್ತಕಗಳಲ್ಲಿರುವ
ಪುಟಗಳ ಸಂಖ್ಯೆ ಈಕ್ವಲ್ಸ್ ಟು 96 ಗುಣಿಸು 45. 5ರಿಂದ 6 ಗುಣಿಸೋಣ. 5 ಗುಣಿಸು 6 5 6 30. 5 ಗುಣಿಸು 9 5 9 45 ಪ್ಲಸ್ 3 48 ಪ್ಲಸ್ 4 ಗುಣಿಸು 6 4 6 24. 4 ಗುಣಿಸು 9 36 36 ಪ್ಲಸ್ 2 38. ಇಲ್ಲಿ 0 8 ಪ್ಲಸ್ 4 12. 4 ಪ್ಲಸ್ 8 12 ಪ್ಲಸ್ 1 13. 3 ಪ್ಲಸ್ 1 4. 4320 ಪುಟಗಳು. 5ನೇ ಪ್ರಶ್ನೆ. ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ರೂಪಾಯಿ 900 ವೆಚ್ಚವಾದರೆ ಅಂತಹ 11 ಕಾರ್ಯಕ್ರಮಗಳಿಗೆ ತಗೊಳ್ಳುವ ಒಟ್ಟು ವೆಚ್ಚವೆಷ್ಟು? ಇಲ್ಲಿ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ 900 ರೂಪಾಯಿಯನ್ನು ಖರ್ಚು ಮಾಡಿದರೆ ಅದೇ ರೀತಿ 11 ಕಾರ್ಯಕ್ರಮಗಳಿಗೆ ಎಷ್ಟು ವೆಚ್ಚವಾಗಬಹುದು ಎಂದು ನಾವು ಕಂಡುಹಿಡಿಯಬೇಕು. ಒಂದು ಕಾರ್ಯಕ್ರಮಕ್ಕೆ ಆಗುವ ವೆಚ್ಚ ಈಕ್ವಲ್ಸ್ ಟು 900 ರೂಪಾಯಿಗಳು. ಆದ್ದರಿಂದ 11 ಕಾರ್ಯಕ್ರಮಕ್ಕೆ ಆಗುವ ವೆಚ್ಚ ಈಕ್ವಲ್ಸ್ ಟು 900 ನಾವು 11ರಿಂದ ಗುಣಿಸೋಣ. 900 ಗುಣಿಸು 11. 1ರಿಂದ 900 ಗುಣಿಸೋಣ. 1 ಗುಣಿಸು 0 0 1 ಗುಣಿಸು 0 0 1 ಗುಣಿಸು 9 9. ಮತ್ತೆ ಇಲ್ಲಿ ಅದೇ ಸಂಖ್ಯೆ ಬರುತ್ತದೆ. 1 ಗುಣಿಸು 0 0 1 ಗುಣಿಸು 0 0 1 ಗುಣಿಸು 9 9. ಕೂಡಿಸೋಣ. 0 0 ಪ್ಲಸ್ 0 0 9 ಪ್ಲಸ್ 0 9. ಇಲ್ಲಿ 9 ಇಡೋಣ. 9,900 ರೂಪಾಯಿಗಳು 11 ಕಾರ್ಯಕ್ರಮಕ್ಕೆ ಆಗುವ ವೆಚ್ಚವಾಗಿದೆ. ಪ್ರಶ್ನೆ ನಂಬರ್ 6. ನೀತಾ 1 ತಿಂಗಳಿಗೆ 200 ಬೊಂಬೆಗಳನ್ನು ತಯಾರಿಸುತ್ತಾಳೆ. 3 ವರ್ಷದಲ್ಲಿ ಅವಳು ಎಷ್ಟು ಬೊಂಬೆಗಳನ್ನು ತಯಾರಿಸುತ್ತಾಳೆ? ಇಲ್ಲಿ ನೀತಾ 1 ತಿಂಗಳಿಗೆ ತಯಾರಿಸುವಂತಹ ಬೊಂಬೆಗಳ ಸಂಖ್ಯೆ 200. ಅದೇ ರೀತಿ 3 ವರ್ಷದಲ್ಲಿ ಅವಳು ಎಷ್ಟು ಬೊಂಬೆಗಳನ್ನು ತಯಾರಿಸುತ್ತಾಳೆ ಎಂದು ನಾವು ಈಗ ಕಂಡುಹಿಡಿಯಬೇಕು. 3 ವರ್ಷ, ಇಲ್ಲಿ 1 ತಿಂಗಳಿಗೆ 200 ಎಂದರೆ 3 ವರ್ಷದಲ್ಲಿ ಎಷ್ಟು ತಿಂಗಳುಗಳು ಬರುತ್ತವೆ ಎಂದು ನಾವು ಈಗ ನೋಡೋಣ. 1 ವರ್ಷ ಈಕ್ವಲ್ಸ್ ಟು 1 ವರ್ಷಕ್ಕೆ 12 ತಿಂಗಳು. ಆದ್ದರಿಂದ 3 ವರ್ಷ ಈಕ್ವಲ್ಸ್ ಟು 12 3ರಿಂದ ಗುಣಿಸೋಣ. 12 ಗುಣಿಸು 3 3 ಗುಣಿಸು 2 6 3 ಗುಣಿಸು 1 3. ಆದ್ದರಿಂದ ಇಲ್ಲಿ 3 ವರ್ಷದಲ್ಲಿ ಬರುವ ತಿಂಗಳುಗಳ ಸಂಖ್ಯೆ 36. ಆದ್ದರಿಂದ 3 ವರ್ಷದಲ್ಲಿ 36 ತಿಂಗಳುಗಳಿವೆ. ಈಗ ನಾವು 36ಕ್ಕೆ 200ರಿಂದ ಗುಣಿಸಬೇಕು. ಆದ್ದರಿಂದ 3 ವರ್ಷದಲ್ಲಿ ತಯಾರಿಸುವ ಬೊಂಬೆಗಳ ಸಂಖ್ಯೆ ಈಕ್ವಲ್ಸ್ ಟು 200 ಗುಣಿಸು 36. 6 ಗುಣಿಸು 0 0 6 ಗುಣಿಸು 0 0 6 ಗುಣಿಸು 2 12. ಈಗ 3ರಿಂದ ಗುಣಿಸೋಣ. 3 ಗುಣಿಸು 0 0 3 ಗುಣಿಸು 0 0 3 ಗುಣಿಸು 2 6. ಈಗ ಈ ಎರಡು ಸಂಖ್ಯೆಗಳನ್ನು ಕೂಡಿಸೋಣ. 0 0 ಪ್ಲಸ್ 0 0 2 ಪ್ಲಸ್ 0 2 6 ಪ್ಲಸ್ 1 7. ಆದ್ದರಿಂದ 3 ವರ್ಷದಲ್ಲಿ ತಯಾರಿಸುವ ಬೊಂಬೆಗಳ ಸಂಖ್ಯೆ 7200. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 5.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 5.5ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.